ಶರಣಾರ್ಥಿಗಳು. ಈಗ ವಚನ ಅಂದರೆ ಮಾತು. ಮಾತು ಹೇಗಿರಬೇಕು? ಹಿತವಾಗಿರಬೇಕು, ಮಿತವಾಗಿರಬೇಕು, ಇನ್ನೊಬ್ಬರ ಕಿವಿಗಳು ಆಲಿಸುವಂತಿರಬೇಕು. ಕರ್ಕಶವಾಗಿದ್ದರೆ ಯಾರು ಸಹ ಕೇಳಲ್ಲ. ಮಧುರವಾಗಿ ಮಾತನಾಡಿದರೆ ಏನಾಗ್ತಾರೆ ಅಂದರೆ, ಮಕ್ಕಳನ್ನೇ ಆಗಲಿ ಪ್ರೀತಿಯಿಂದ ಕರೀರಿ, ಮಧುರತೆಯಿಂದ ಕರೀರಿ, ಆ ಮಕ್ಕಳು ಓಡಿ ಬರ್ತಾರೆ. ಅದೇ ನಾವು ಹೊರಟಾಗಿ ಕರ್ಕಶವಾಗಿ ಮಾತನಾಡಿಬಿಟ್ರೆ ಏನಾಗುತ್ತಪ್ಪ ಅಂದರೆ ಆ ಮಕ್ಕಳು ಓಡಿ ಹೋಗ್ತಾರೆ. ಈ ರೀತಿಯಾಗಿ ಯಾವುದೇ ಆಯಿತು ಬದುಕು ಅಂತಕ್ಕಂಥದ್ದು ನಾವು ಸುಲಲಿತವಾಗಿ ನಿರರ್ಗಳವಾಗಿ ನಡೆದುಕೊಂಡು ಹೋಗಬೇಕಂದ್ರೆ ನಮ್ಮದೇ ಒಂದು ಶೈಲಿಯಲ್ಲಿ ನಡಿಬೇಕು. ನಾವು ಮಾಡ್ತಕ್ಕಂಥ ರೀತಿ ನೀತಿ ಸತ್ಯ ಇದೆಯಾ, ಆದರ್ಶ ಇದೆಯಾ, ಏನಿದೆ, ನೈತಿಕತೆ ಇದೆಯಾ, ವೈಚಾರಿಕತೆ ಇದೆಯಾ, ವಿಚಾರಗಳಿದಾವ, ಇವನ್ನೆಲ್ಲವನ್ನ ನಾವು ವಿಶ್ಲೇಷಣೆಯನ್ನು ಮಾಡಿಕೊಂಡು ನಡೆದಾಗ ಮಾತ್ರ ಏನಾಗುತ್ತಪ್ಪ, ಅವರು ಸುಮಾರು 12ನೇ ಶತಮಾನದಲ್ಲಿ ಅವರು ವಚನಗಳ ಮೂಲಕ ನಮ್ಮ ಸಮಾಜದಲ್ಲಿ ಇರ್ತಕ್ಕಂಥ ಕಂದಾಚಾರ ಮೌಢ್ಯಗಳಿರ್ಬೋದು, ಅಸ್ಪೃಶ್ಯರ ಒಂದು ನಿವಾರಣೆಗಾಗಿರ್ಬೋದು, ಅನೈತಿಕತೆ ಇರ್ಬೋದು, ಇವುಗಳೆಲ್ಲವನ್ನು ಬಡಿದೆಚ್ಚರಿಸುವುದಕ್ಕೆ ಯಾವ ಆಯುಧವನ್ನು ಉಪಯೋಗಿಸಿದರು ಅಂದರೆ ಈ ವಚನಗಳು ಅಂತಕ್ಕಂಥ ಆಯುಧವನ್ನು ಅವರು ಉಪಯೋಗಿಸಿದರು. ವಚನಗಳ ಮೂಲಕ ಯಾರಿಗೂ ಬೈಲಿಲ್ಲ, ಇನ್ನೊಂದು ಇಲ್ಲ, ಮತ್ತೊಂದಿಲ್ಲ. ಅವರು 7 ಸೂತ್ರಗಳನ್ನು ಇಟ್ಟುಕೊಂಡಿರ್ತಕ್ಕಂಥ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಿಸಬೇಡ, ತನ್ನ ಬಣ್ಣಿಸಬೇಡ, ಇದಿರ ಅಡಿಯಲು ಬೇಡ, ಇದೇ ಕೂಡಲ ಸಂಗಮ ದೇವನೊಲಿಸುವ ಪರ್ಯಂತ. ನೋಡಿ, ಕಳಬೇಡ ಈಗಲೂ ಇದೆ, ಆಗಲೂ ಇದೆ. ಸುಳ್ಳು ಪ್ರತಿನಿತ್ಯ ನಾವು ಕಾಣ್ತಕ್ಕಂಥ, ಇತ್ತೀಚೆಗಂತೂ ನಾವು ಯಾವ ರೀತಿಯಾಗಿ ಬದುಕಬೇಕು ಅಂತಕ್ಕಂಥದ್ದೇ ನಮಗೆ ದುರ್ಬರ ಆಗ್ತಾ ಇದೆ. ಖಂಡಿತ ಹೆಜ್ಜೆಗೂ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕು. ಅದಕ್ಕೋಸ್ಕರ ನಾವು ಶಿಕ್ಷಣಕ್ಕೂ ಸಹ ಒಂದು ಮಹತ್ವವನ್ನು ಕೊಡಬೇಕು. ಅದರಲ್ಲೂ ಆಧುನಿಕತೆಯಲ್ಲಿ ಶಿಕ್ಷಣ ಇದ್ದರೆ ಮಾತ್ರ ನಮಗೇನಾಗ್ಬೋದು ಅಂದರೆ ಬದುಕ್ಬೋದು, ಇಲ್ಲ ಅಂದರೆ ನಾವು ಖಂಡಿತ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಇಂತಹ ವಚನಗಳ ಆಯುಧಗಳನ್ನು ಮಾಡಿಕೊಂಡು ಬಸವಣ್ಣನವರು ಕೆಲಸ ಕಾಯವನ್ನು ದಂಡಿಸದೆ ಅದು ಕಾಯಕ ಆಗಲ್ಲ. ಕಾಯಕ ಆಗ್ಬೇಕಂದ್ರೆ ದಂಡಿಸಬೇಕು. ನಾವು ದಂಡಿಸಿದಾಗ ಮಾತ್ರ ಏನಾಗುತ್ತಂದ್ರೆ ನಾವು ಮುಕ್ತಿ ಪದವನ್ನು ಕಾಣಲಿಕ್ಕೆ ಸಾಗುತ್ತೆ, ಧೈರ್ಯ ಸ್ವರೂಪರಾಗಲಿಕ್ಕೆ ನಾವು ಸಾಧ್ಯ ಆಗುತ್ತೆ. ಅಲ್ಲಿ ಕಾಯಕ ಯಾವ ರೀತಿಯಾಗಿರಬೇಕು? ಸತ್ಯ ನಿಷ್ಠೆ ಆದರ್ಶದಿಂದ ಕೂಡಿರಬೇಕು. ಸುಮ್ಮನೆ ನಾನು ಮಾಡ್ತೀನಪ್ಪ ನನಗೋಸ್ಕರ, ನಾನು ಕೆಟ್ಟದ್ದೋ ಒಳ್ಳೆಯದೋ, ನನಗೇನು ದುಡಿಮೆ ಬೇಕು, ದುಡ್ಡು ಬೇಕು, ಹಣ ಬೇಕು, ಧನದ ದಾಹ ಅಂತಕ್ಕಂಥದ್ದು ಏನು ಮಾಡುತ್ತಂದರೆ ಅವನತಿಗೆ ತಗೊಂಡ್ಬೇಕು. ಅದಕ್ಕೋಸ್ಕರ ನಾವು ಯಾವುದೇ ಕಾಯಕ ಆಗಿರಲಿ ಸತ್ಯ ನಿಷ್ಠೆ ನೈತಿಕತೆ ವೈಚಾರಿಕತೆಯಿಂದ ಕೂಡಿದಾಗ ಮಾತ್ರ ಏನಾಗುತ್ತಂದರೆ ನಮ್ಮ ಜೀವನ ಅಂತಕ್ಕಂಥದ್ದು ಸಾರ್ಥಕ ಆಗುತ್ತೆ. ಬಸವಣ್ಣನವರು ಹೇಳಿರ್ತಕ್ಕಂಥ ಆ ಸೂತ್ರಗಳನ್ನು ಖಂಡಿತ ನಾವು ಏನು ಮಾಡಬೇಕಂದ್ರೆ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಈಗ ಕಳಬೇಡ, ಕೊಲಬೇಡ, ಉಸಿಯ ನುಡಿಯಲು ಬೇಡ ಅಂತ ಇದೆಯಲ್ಲ, ಅದಂತೂ ಆಧುನಿಕ ಒಂದು ಬದುಕಿಗೆ ಆ ಒಂದು ವಚನದ ಸಾರ ಖಂಡಿತವಾಗಿ ಪ್ರಸ್ತುತ ಜಗತ್ತಿಗೆ, ಜಾಗತಿಕಕ್ಕೆ ಬಹಳ ಅವಶ್ಯಕತೆ ಇದೆ. ಯಾಕೆಂದರೆ ದಿನನಿತ್ಯ ನಾವು ನೋಡ್ತೀವಿ, ಅಲ್ಲಿ ಅತ್ಯಾಚಾರ ನಡೀತು, ಅಲ್ಲಿ ಕೊಲೆ ಆಯಿತು, ಅಲ್ಲಿ ಇನ್ನೊಂದೇನೋ ಆಯಿತು. ಈ ರೀತಿಯ ಒಂದು ಎಷ್ಟೋ ಜನ ಸುಮ್ಮನೆ ಅಮಾಯಕರು ಬಾಂಬ್ಗಳು ಇಡ್ತಾರೆ, ಕೊಲ್ತಾರೆ. ನಾವು ಮೊನ್ನೆ ಎಲ್ಲ ನೋಡಿದ್ವಲ್ಲ, ಈ ಅಮೇರಿಕ ಮತ್ತು ಇರಾನ್ ಯಾರು ಸಾಯ್ತಾರೆ, ಯಾರು ಯುದ್ಧ ಮಾಡೋದು, ಯಾರೋ ಅವರ ಸ್ವಾರ್ಥಕ್ಕಾಗಿ ಇನ್ನೊಬ್ಬರ ಬಲಿಯನ್ನು ನಾವು ಮಾಡ್ತೀವಿ. ಅದಕ್ಕೋಸ್ಕರ ಆ ರೀತಿಯಾಗಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಬಸವಣ್ಣನವರು ಹೇಳ್ತಾರೆ. ಇದರಲ್ಲಿ ಆಧುನಿಕ ಒಂದು ವಚನ ಸಾಹಿತ್ಯಕ್ಕೆ ನಾವು 4 ಆಯಾಮಗಳನ್ನು ತಿಳಿತೇವೆ. ಆಯಾಮಗಳಂದರೆ ಒಂದು ಭಾಗಗಳು. ಇಲ್ಲಿ ಭಕ್ತಿ ಅಂತಕ್ಕಂಥದ್ದು ಅನುಭವ, ಅಲೌಕಿಕದತ್ತ ಹೋಗ್ತಕ್ಕಂಥದ್ದು. ಅಲೌಕಿಕ ಅಂದರೆ ಏನು? ಫಸ್ಟ್ ಭಗವಂತನನ್ನು ನಾವೇನು ಮಾಡ್ತೀವಿ ಅಂದರೆ ಒಲಿಸ್ಕೊಳ್ಬೇಕು. ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ನಡತೆ ಏನಿದೆ, ಆಡಂಬರ ಏನಿದೆ, ಜೀವನಕ್ಕೆ ವೈರುಧ್ಯವಾಗಿ ನಡೀತಕ್ಕಂಥದ್ದು ಅಂದರೆ ವಿರುದ್ಧವಾಗಿ ನಡೀತಕ್ಕಂಥದ್ದು, ಒಳ್ಳೆಯದು ಕೆಟ್ಟದನ್ನಲ್ಲ, ನಮ್ಗೇನು ಬೇಕೋ ಅದು ಕ್ರೂರತೆಯಿಂದ ನಡೀತೀವಲ್ಲ, ಹಿರಿಯರು ಅನ್ನಲ್ಲ, ಕೆಟ್ಟೋದು ಏನು ಒಟ್ಟು ಏನಪ್ಪ ಅಂದರೆ ತನ್ನ ಸ್ವಾರ್ಥಕ್ಕೋಸ್ಕರ ಅವನು ಏನೆಲ್ಲ ಮಾಡ್ತಾನೆ ಅಂಥವುಗಳನ್ನು ಬಿಟ್ಬಿಟ್ಟು ಅನುಭವವನ್ನು ಪಡಿಬೇಕು. ಭಗವಂತ, ನಾನು ಮಾಡ್ತಕ್ಕಂಥದ್ದು ಎಲ್ಲ ತಪ್ಪಾಗಿದೆ, ನೀನು ಮನ್ನಿಸಿ ನನ್ನಲ್ಲಿ ವೈಚಾರಿಕ ಒಂದು ಪ್ರಜ್ಞೆಯನ್ನು ಕೊಡು,